ನಮಸ್ಕಾರ. ಕೆಲವೊಂದು ಸಲ ತುಂಬಾ ಸರಳವಾದ ಕಥೆಗಳಲ್ಲಿ ಜೀವನದ ಅತ್ಯಂತ ದೊಡ್ಡ ಸತ್ಯಗಳು ಅಡಗಿರ್ತವೆ ಅಲ್ವಾ? ಇವತ್ತು ನಾವು ಅಂಥದ್ದೇ ಒಂದು ತಂದೆ ಮಗನ ಕಥೆಯ ಮೂಲಕ ದೇವರ ನಿರಂತರ ಕೆಲಸ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ. ಒಬ್ಬ ತಂದೆ ತನ್ನ ಮಗನ ಹತ್ತಿರ ಬಂದು, ಕ್ಷಮಿಸಪ್ಪ, ನಾನು ನನ್ನ ಕೆಲ್ಸದಲ್ಲೇ ಮುಳುಗಿ ಹೋಗಿ ನಿನಗೆ ಜಾಸ್ತಿ ಟೈಮ್ ಕೊಡೋಕೆ ಆಗ್ಲಿಲ್ಲ ಅಂತ ತುಂಬಾ ನೋವಿಂದ ಹೇಳಿದ್ದಾರೆ. ಇದು ಕೇಳಿದಾಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇದು ಕನೆಕ್ಟ್ ಆಗುತ್ತೆ, ಯಾಕಂದ್ರೆ ಇದು ತುಂಬಾ ಎಮೋಷನಲ್ ಆದ ಒಂದು ಕ್ಷಣ. ಆದ್ರೆ ಆ ಮಗನ ಉತ್ತರ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಆತ ಹೇಳ್ತಾನೆ, ಅಪ್ಪ, ನೀವು ಅಂಗಡಿಯಲ್ಲಿ ಇದ್ದಿದ್ದಕ್ಕೆ ಅಲ್ವಾ ನಿಮ್ಮನ್ನ ಪ್ರತಿದಿನ ನೋಡಕ್ಕಾಗ್ತಿದ್ದು. ನಾನೀಗ ನಿಧಾನವಾಗಿ ನಿಮ್ ತರಾನೇ ಆಗ್ತಿದ್ದೀನಿ ಅಂತ ನನಗನ್ನಿಸ್ತಿದೆ. ನೋಡಿ, ಒಂದು ವಿಷಾದದ ಸನ್ನಿವೇಶ ಹೇಗೆ ಪ್ರೀತಿಯ ಒಂದು ಅದ್ಭುತವಾದ ಕ್ಷಣವಾಗಿ ಬದಲಾಯಿತು. ಹಾಗಾದ್ರೆ ಈ ಕಥೆಯಿಂದ ನಾವೇನ್ ಕಲಿಬಹುದು? ನೋಡಿ, ಇದು ನಾವು ಎಷ್ಟು ಸಮಯ ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮವರ ಜೊತೆ ಹೇಗಿರ್ತೀವಿ ಅನ್ನೋದ್ರ ಬಗ್ಗೆ. ಆ ಮಗ ತನ್ನ ತಂದೆಯ ಜೊತೆ ಅವರ ಕೆಲಸದಲ್ಲಿ ಜೊತೆಗಿದ್ದ, ಅದರಿಂದಲೇ ಅವನಿಗೆ ಜೀವನದ ದೊಡ್ಡ ದೊಡ್ಡ ಪಾಠಗಳು ಸಿಕ್ಕಿದ್ದು. ಆ ಮಗ ತನ್ನ ತಂದೆಯಿಂದ ಬರೀ ಕೆಲ್ಸಾನೇ ಕಲೀಲಿಲ್ಲ, ಅದಕ್ಕಿಂತ ಮಿಗಿಲಾಗಿ ಕಷ್ಟದ ಸಮಯದಲ್ಲಿ ಹೇಗೆ ಧೈರ್ಯವಾಗಿರಬೇಕು, ಕಷ್ಟದಲ್ಲಿರೋರ ಬಗ್ಗೆ ಹೇಗೆ ಸಹಾನುಭೂತಿ ತೋರಿಸ್ಬೇಕು, ತ್ಯಾಗ ಮಾಡೋದಂದ್ರೆ ಏನು ಮತ್ತು ನಿಜವಾದ ಪ್ರೀತಿಯ ಅರ್ಥವನ್ನ, ಇದೆಲ್ಲವನ್ನೂ ನೋಡ್ತಾ ನೋಡ್ತಾ ಕಲಿತ. ಇದೆಲ್ಲ ಅವನಿಗೆ ಅವನ ತಂದೆಯಿಂದ ಸಿಕ್ಕಿದ್ದ ದೊಡ್ಡ ಬಳುವಳಿ. ಸರಿ, ಈ ತಂದೆ ಮಗನ ಕಥೆಯನ್ನೇ ಮುಂದಿಟ್ಟುಕೊಂಡು ಈಗ ನಾವು ಇನ್ನೊಂದು ದೈವಿಕ ಸಂಬಂಧದ ಕಡೆಗೆ ನಮ್ಮ ಗಮನ ಹರಿಸೋಣ. ಅದೇ ಯೇಸು ಮತ್ತು ತಂದೆಯಾದ ದೇವರ ನಡುವಿನ ಸಂಬಂಧ. ಅದು ಕೂಡ ಇಷ್ಟೇ ಆಳವಾಗಿತ್ತು. ಯೇಸು ದೇವರನ್ನ ಎಲ್ಲೋ ದೂರದಲ್ಲಿರುವ ಒಬ್ಬ ಅಧಿಪತಿ ಅಂತ ಯಾವತ್ತೂ ನೋಡಿಲ್ಲ. ನಿಮಗೊತ್ತಾ, ಬೈಬಲ್ನ ಒಂದು ತುಂಬಾನೇ ಚಿಕ್ಕ ಭಾಗದಲ್ಲಿ ಯೇಸು ದೇವರನ್ನ ತಂದೆ ಅಂತ ಬರೋಬ್ಬರಿ 8 ಸಾರಿ ಕರೀತಾರೆ. ಇದು ಸುಮ್ನೆ ಹೇಳಿದ ಮಾತಲ್ಲ. ತಂದೆ ಅನ್ನೋದು ಅವರ ಜೀವನದ ಕೇಂದ್ರ ಬಿಂದುವಾಗಿತ್ತು. ಅವರ ಪ್ರತಿಯೊಂದು ಮಾತು, ಪ್ರತಿಯೊಂದು ಕೆಲಸ ಇದೇ ಆಳವಾದ ಸಂಬಂಧದಿಂದ ಬಂದಿತ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಯೇಸು ಅಂದ್ರೆ ಹೀಬ್ರೂನಲ್ಲಿ ಯಶುವ ಅನ್ನೋ ಹೆಸರಿನ ಅರ್ಥವೇ ದೇವರು ರಕ್ಷಿಸುತ್ತಾನೆ ಅಂತ. ಹೌದು, ಅವರು ಹೇಗೆ ರಕ್ಷಿಸ್ತಾರೆ? ತನ್ನ ತಂದೆಯ ಇಚ್ಛೆಯನ್ನ ಪೂರೈಸೋ ಮಗನಾಗಿ ಆ ತಂದೆಯ ಪ್ರೀತಿಯನ್ನ ಇಡೀ ಜಗತ್ತಿಗೆ ತೋರ್ಸೋದ್ರ ಮೂಲಕ ರಕ್ಷಣೆ ನೀಡ್ತಾರೆ. ಅಂದ್ರೆ ಅವರ ಹೆಸರು ಮತ್ತು ಅವರ ಜೀವನದ ಉದ್ದೇಶ ಎರಡೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಸರಿ, ಈಗ ನಾವು ಈ ಇಡೀ ಚರ್ಚೆಯ ಒಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೇವೆ. ಯೇಸು ಒಂದು ಕಡೆ ಹೇಳ್ತಾರೆ, ನನ್ನ ತಂದೆ ಇನ್ನೂ ಕೆಲ್ಸ ಮಾಡ್ತಿದ್ದಾರೆ ಅಂತ. ಈ ಒಂದು ಮಾತು ಕೇಳಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಅದೇನಪ್ಪಾ ಅಂದ್ರೆ, ಬೈಬಲ್ ಪ್ರಕಾರ ದೇವರು ಇಡೀ ಜಗತ್ತಿನ ಸೃಷ್ಟಿ ಮಾಡಿ 7ನೇ ದಿನ ವಿಶ್ರಾಂತಿ ತಗೊಂಡ್ರು ಅಂತ ಇದೆಯಲ್ವಾ? ಹಾಗಾದ್ರೆ ಯೇಸು ಹೇಳಿದ ಹಾಗೆ ನನ್ನ ತಂದೆ ಇನ್ನೂ ಕೆಲ್ಸ ಮಾಡ್ತಿದ್ದಾರೆ ಅಂದ್ರೆ ಹೇಗೆ? ಇದು ವಿರೋಧಾಭಾಸ ಅನ್ಸುತ್ತೆ. ಆದ್ರೆ ಇದರ ಹಿಂದೆ ಒಂದು ಆಳವಾದ ಅರ್ಥ ಅಡಗಿದೆ. ಆ ವ್ಯತ್ಯಾಸ ಏನೋ ಅಂತ ನೋಡೋಣ. ದೇವ್ರು ಈ ಜಗತ್ತನ್ನ ಸೃಷ್ಟಿ ಮಾಡೋ ಕೆಲ್ಸದಿಂದ ವಿಶ್ರಾಂತಿ ಪಡೆದಿರ್ಬೋದು, ಹೌದು. ಆದ್ರೆ ಅವರ ಇನ್ನೊಂದು ಕೆಲ್ಸ ಇದೆ. ಅದು ಪ್ರೀತಿ ಮತ್ತು ಕರುಣೆ ತೋರುವ ಕೆಲ್ಸ. ಆ ಕೆಲ್ಸವನ್ನ ದೇವ್ರು ಯಾವತ್ತೂ ನಿಲ್ಸೋದಿಲ್ಲ. ಅದು ನಿರಂತರವಾಗಿ ನಡೀತಾನೇ ಇರುತ್ತೆ. ಯೇಸು ಮಾಡಿದ ಅದ್ಭುತಗಳನ್ನ ನೋಡಿ, ರೋಗಿಗಳನ್ನ ಗುಣಪಡಿಸಿದ್ದು, ಪಾಪ ಮಾಡಿದವರನ್ನ ಕ್ಷಮಿಸಿದ್ದು, ಇದೆಲ್ಲ ಏನಾಗಿತ್ತು ಅಂದ್ರೆ ಆ ತಂದೆಯ ನಿರಂತರವಾದ ಪ್ರೀತಿಯ ಮುಂದುವರೆದ ಭಾಗವೇ ಆಗಿತ್ತು. ಅವರು ನಿಯಮಗಳನ್ನ ಮುರಿಯೋಕೆ ಬಂದಿರಿಲ್ಲ, ಬದಲಾಗಿ ಆ ನಿಯಮಗಳ ಹಿಂದಿರೋ ನಿಜವಾದ ಉದ್ದೇಶ ಅಂದ್ರೆ ಪ್ರೀತಿ, ನ್ಯಾಯ ಮತ್ತು ಕರುಣೆಯನ್ನ ಜಗತ್ತಿಗೆ ತೋರ್ಸೋಕೆ ಬಂದಿದ್ರು. ಹಾಗಾದ್ರೆ ಈ ಎಲ್ಲ ವಿಷಯಗಳು ನಮ್ಮ ಜೀವನಕ್ಕೆ ಹೇಗೆ ಸಂಬಂಧಪಟ್ಟಿದ್ದು? ಇದು ನಮ್ಮ ಗುರುತಿನ ಬಗ್ಗೆ, ನಮ್ಮ ಐಡೆಂಟಿಟಿ ಬಗ್ಗೆ ಯೋಚನೆ ಮಾಡೋಕೆ ಒಂದು ಅವಕಾಶ. ಹೇಗೆ ಯೇಸು ದೇವರ ಮಗನಾಗಿದ್ರೋ ಹಾಗೆ ನಾವೆಲ್ಲರೂ ದೇವರ ಮಕ್ಕಳೇ ಅನ್ನೋದು ಇಲ್ಲಿರೋ ಮುಖ್ಯವಾದ ಅಂಶ. ಹಾಗಾದ್ರೆ ನಾವು ನಡೆಯಬೇಕಾದ ದಾರಿ ಯಾವುದು? ಮೊದಲನೇ ಹೆಜ್ಜೆ ನಾವು ದೇವರ ಮಕ್ಕಳು ಅನ್ನೋ ಸತ್ಯವನ್ನ ಒಪ್ಪುಕೊಳ್ಳೋದು. ಎರಡನೇ ಹೆಜ್ಜೆ ನಮ್ಮ ಜೀವನವನ್ನ ಆ ದೈವಿಕ ಪ್ರೀತಿಗೆ ತಕ್ಕ ಹಾಗೆ ರೂಪಿಸ್ಕೊಳ್ಳೋದು. ಮತ್ತು ಮೂರನೆಯದಾಗಿ, ಹೀಗೆ ಮಾಡಿದಾಗ ನಮ್ಮ ಜೀವನವೇ ಬೇರೆಯವರಿಗೆ ಒಂದು ಭರವಸೆಯ, ಒಂದು ಸ್ಫೂರ್ತಿಯ ಚಿಲುಮೆಯಾಗಬಹುದು. ಕೊನೆಯದಾಗಿ, ನಮ್ಮ ಜೀವನದ ಅಂತಿಮ ಗುರಿ ಇದೇ ಆಗಬೇಕು ಅಲ್ವಾ? ನಮ್ಮನ್ನ ನೋಡಿದಾಗ, ನಮ್ಮ ಮಾತು, ನಮ್ಮ ನಡವಳಿಕೆಗಳನ್ನು ಗಮನಿಸಿದಾಗ ಜನರಿಗೆ ಆ ದೈವಿಕ ತಂದೆಯ ಕರುಣೆ, ತಾಳ್ಮೆ ಮತ್ತು ಪ್ರೀತಿಯ ಒಂದು ಸಣ್ಣ ಪ್ರತಿಬಿಂಬವಾದರೂ ಕಾಣಬೇಕು. ನಮ್ಮ ಬದುಕೆ ಆ ಪ್ರೀತಿಯ ಕನ್ನಡಿಯಾಗಬೇಕು. ನಾವು ಮೊದಲು ಮಾಡಿದ ಕಥೆಗೆ ವಾಪಸ್ ಬರೋಣ. ಆ ಮಗ ಹೇಳಿದ್ನಲ್ಲ, ನಾನು ನನ್ನ ತಂದೆಯ ಮಗನಾಗ್ತಿದ್ದೇನೆ ಅಂತ. ಬಹುಶಃ ನಮ್ಮೆಲ್ಲರ ಜೀವನದ ಅಂತಿಮ ಗುರಿಯೂ ಇದೇ ಆಗಿರ್ಬೇಕು. ಒಂದು ದಿನ ನಾವೆಲ್ಲರೂ ದೇವರ ಮುಂದೆ ನಿಂತು
ಹೌದು, ನಾನು ನಿನ್ನ ಮಗುವಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಹಾಗೆ ಬದುಕ್ಬೇಕು. ಅಂತಹ ಒಂದು ಐಡೆಂಟಿಟಿಗಿಂತ ದೊಡ್ಡ ಸತ್ಯ ಬೇರೆ ಏನಿದೆ?